ಫ್ರೆಂಡ್ಸ್, ಐ ಆಮ್ ಶಿವಾನಂದ್. ನನಗೊಂದು ಚಿಕ್ಕದೊಂದು ಸ್ಟೋರಿ ನೆನಪಾಯಿತು. 3 ಜನ ಸನ್ಯಾಸಿಗಳಿರ್ತಾರೆ. ಒಂದು ಊರಿಗೆ ಹೋಗ್ತಾರೆ. ಅಲ್ಲಿ ಗಂಡ ಹೆಂಡತಿ 2 ಮಕ್ಕಳು ವಾಸ ಮಾಡ್ತಾ ಇರ್ತಾರೆ. ಅವ್ರ ಮಿಸಸ್ ಅವರು ತುಂಬ ದೈವಿ ಭಕ್ತರಾಗಿರ್ತಾರೆ. ಆ ಸನ್ಯಾಸಿಗಳನ್ನ ನೋಡಿದ ತಕ್ಷಣ ಅವ್ರಿಗೆ ಅನಿಸುತ್ತೆ ಇವ್ರಿಗೆ ಊಟಕ್ಕೆ ಕೊಡಬೇಕು ಅಂತ. ಅವ್ರನ್ನ ಕೇಳ್ತಾರೆ, ಇಲ್ಲೇ ಇರಿ ಗುರುಗಳೇ, ನಿಮಗೆ ನಾನು ಊಟ ಕೊಡ್ತೀನಿ ಅಂತ. ಸರಿ ಅಮ್ಮ, ನೀವು ಅಡುಗೆ ಮಾಡೋವರೆಗೂ ನಾವು ಆಲದ ಮರದ ಒಂದು ಮರ ಇರುತ್ತೆ ಅವ್ರ ಮನೆ ಹತ್ರ, ಅಲ್ಲಿ ಮರದ ಹತ್ರ ಕೂತ್ಕೊಂಡಿರ್ತಾರೆ. ಇವ್ರದ್ದು ಅಡುಗೆ ಎಲ್ಲ ಆಗುತ್ತೆ, ಕೂಗ್ತಾರೆ, ಅಡುಗೆ ಎಲ್ಲ ಆಗಿದೆ ಬನ್ನಿ ಗುರುಗಳೇ ಅಂತ. ಆವಾಗ ಅಲ್ಲಿ ಇರುವಂಥ ಗುರುಗಳು ಹೇಳ್ತಾರೆ, ನಿಮ್ಮ ಮನೆಯವರಿದ್ದಾರಾ ಅಂತ ಕೇಳಿದಾಗ, ಇಲ್ಲ ಇನ್ನೂ ಆಫೀಸಿಂದ ಬಂದಿಲ್ಲ ಅಂತಾರೆ. ಅವ್ರು ಬಂದಾದಮೇಲೆ ನಾವು ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳ್ತಾರೆ. ಆವಾಗ ಏನಪ್ಪ ಇದು ಅಡುಗೆ ಮಾಡಿದ್ದೀನಿ, ಯಾಕೆ ಇವ್ರು ಬರ್ತಾಯಿಲ್ಲ, ಲೇಟ್ ಆಗುತ್ತಲ್ಲ, ಅವ್ರು ಬರೋದು ಸಾಯಂಕಾಲ ಆಗುತ್ತೆ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೊಂಡಾಗ ಅವ್ರ ಯಜಮಾನ್ರು ಬರ್ತಾರೆ ಸಾಯಂಕಾಲ. ಆವಾಗ ಹೇಳ್ತಾರೆ ಈ ಥರ ಆಯಿತು ಅಂತ. ಸರಿ, ಹಾಗಾದರೆ ಟೈಮ್ ಆಗಿದೆ, ಕರಿ, ಹಾಗಾದರೆ ಊಟ ಮಾಡಲಿ ಫಸ್ಟ್ ಅವರು ಅಂತ ಹೇಳಿದಾಗ ಹೋಗಿ ಕರೀತಾರೆ. ಬನ್ನಿ ಸನ್ಯಾಸಿಗಳೇ, ನಮ್ಮ ಯಜಮಾನ್ರು ಬಂದಿದ್ದಾರೆ, ಬನ್ನಿ ಅಂತ ಕರೀತಾರೆ. ಬನ್ನಿ ಅಂತ ಕರೆದಾಗ ಅದರಲ್ಲಿ ಒಬ್ಬ ಗುರುಗಳು ಹೇಳ್ತಾರೆ, ನಾವು 3 ಜನರಲ್ಲಿ 3 ಜನನೂ ಬರಲ್ಲ, ಯಾರಾದರೂ ಒಬ್ಬರು ಬರ್ತೀವಿ ಅಂತ ಹೇಳ್ತಾರೆ. ಅಲ್ಲ, 3 ಜನಕ್ಕೆ ಅಡುಗೆ ಮಾಡಿದ್ದೀವಿ, ಬನ್ನಿ ಊಟ ಮಾಡಿ ಅಂತ ಅಂದಾಗ ಅವ್ರು ಹೇಳಿದ್ದು, ಇಲ್ಲ ನಾನು ಒಬ್ಬರೇ ಬರೋದು, ಅದರಲ್ಲಿ ನೀವು ಆಯ್ಕೆ ಮಾಡಿ ಯಾರು ಬರಬೇಕು ಅಂತ ಕೇಳ್ತಾರೆ. ಆವಾಗ 3 ಗುರುಗಳಿರೋರು ಹೇಳ್ತಾರೆ, ಒಬ್ಬರು ಆರೋಗ್ಯ, ಒಬ್ಬರು ಐಶ್ವರ್ಯ, ಒಬ್ಬರು ಖುಷಿ. 3 ಜನ ನಾವೇನು ಇದ್ದೀವಿ, 3 ಜನ, ಒಂದು ಆರೋಗ್ಯ, ಐಶ್ವರ್ಯ, ಖುಷಿ. ನಿಮ್ಗೆ ಯಾರು ಬೇಕೋ ಅವ್ರನ್ನ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಆವಾಗ ಹೆಂಡ್ತಿಗೆ ಆಲೋಚನೆ ಬರುತ್ತೆ, ನಾನೊಬ್ಬರೇ ಡಿಸಿಷನ್ ತೊಗೊಳಕ್ಕಾಗಲ್ಲ, ನಮ್ಮ ಯಜಮಾನ್ರನ್ನ ಹೋಗಿ ಕೇಳ್ತೀನಿ ಅಂತ ಹೋಗಿ ಕೇಳ್ತಾರೆ. ಈ ಥರ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಅವ್ರ ಯಜಮಾನ್ರು ಹೇಳ್ತಾರೆ, ಹೆಂಗೂ ದುಡ್ಡು ಬೇಕಲ್ಲ ಇವಾಗ, ಐಶ್ವರ್ಯನ ಕರ್ಕೊಂಬಂದ್ಬಿಡು, ಐಶ್ವರ್ಯನ ಗುರುಗಳನ್ನ ಕರ್ಕೊಂಬಂದ್ಬಿಡು ಅಂತ ಹೇಳ್ತಾರೆ. ಅವಾಗ ಮತ್ತೆ ತಿರ್ಗಿ ಹೆಂಡ್ತಿ ಹೇಳ್ತಾರಲ್ಲ, ನೀವು ದುಡ್ಡು ತೊಗೊಂಡು ಏನು ಮಾಡೋದು, ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಲ್ವಾ, ಆರೋಗ್ಯ ಇದ್ದರೆ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಅಂತ ಅವ್ರ ಮಿಸಸ್ ಮತ್ತೆ ಅವ್ರ ಗಂಡನಿಗೆ ಹೇಳ್ತಾರೆ. ಆವಾಗ ಸರಿ ಅಮ್ಮ, ಹಂಗಂದ್ರೆ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನೇ ಕರಿ ಅಂತ ಹೇಳ್ತಾರೆ. ರೂಮಲ್ಲಿರುವಂಥ ಮಕ್ಕಳು ಬರ್ತಾರೆ ಹೊರಗಡೆ. ಈ ಕಡೆ ಖುಷಿನೇ ಇಲ್ಲ ಅಂದಾಗ, ಆರೋಗ್ಯ ದುಡ್ಡು ಇಲ್ಲ ಅಂದರೆ ಏನು ಮಾಡ್ತೀರಾ, ತೊಗೊಂಡು ಏನು ಮಾಡ್ತೀರಾ ಅಂತ. ಖುಷಿನೇ ಇಲ್ಲ ಅಂದರೆ, ಆರೋಗ್ಯನೂ ಇಲ್ಲ, ದುಡ್ಡು ಇಟ್ಕೊಂಡು ಏನು ಮಾಡ್ತೀರಾ, ಖುಷಿ ಇರಬೇಕಲ್ವಾ ಅಂತ ಕೇಳಿದಾಗ ಅವರಿಬ್ಬರು ಮಕ್ಕಳ ಮಾತಿಗೆ ಓಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಮತ್ತೆ ತಿರ್ಗಾ ಗುರುಗಳ ಹತ್ರ ಹೋಗಿ ಕೇಳ್ತಾರೆ, ಗುರುಗಳೇ, ಇವಾಗ ಇದರಲ್ಲಿ ಯಾರು ಖುಷಿ ಅಂತ ಇದ್ದೀರೋ ಅವ್ರು ಬನ್ನಿ ಅಂತ ಕರೀತಾರೆ. ಆವಾಗ ಖುಷಿ ಅನ್ನೋ ಗುರುಗಳು ಅವ್ರ ಹಿಂದೆ ಹೋದಾಗ ಅದ್ರ ಹಿಂದ್ಗಡೆ ಆರೋಗ್ಯ, ಐಶ್ವರ್ಯ ಎರಡೂ ಹಿಂಬಾಲಿಸುತ್ತೆ. ಇಬ್ಬರು ಗುರುಗಳು ಹೋಗ್ತಾರೆ. ಆವಾಗ ತಿರುಗಿ ನೋಡಿದಾಗ ಆಶ್ಚರ್ಯ ಆಗುತ್ತೆ, ಏನು ನಾನು ಕರೆದಿದ್ದು ಖುಷಿನಲ್ವಾ, ಇವರು ಬರ್ತಾ ಇದ್ದಾರಲ್ಲ ಅಂತ. ಆವಾಗ ಅದರಲ್ಲೊಬ್ಬ ಗುರುಗಳು ಹೇಳಿದ್ರಂತೆ, ನೀವು ಆಯ್ಕೆ ಮಾಡಿದ್ದು ಖುಷಿನ, ನೀವೇನಾದರೂ ಆರೋಗ್ಯನ ಕರೆದಿದ್ರೆ ಆರೋಗ್ಯ ಮಾತ್ರ ಬರ್ತಾ ಇದೆ, ಹಣ ಕರೆದಿದ್ರೆ ಹಣ ಮಾತ್ರ ಬರ್ತಾ ಇತ್ತು. ಬಟ್ ನೀವು ಖುಷಿನ ಕರೆದಿರೋದ್ರಿಂದ ಖುಷಿ ಎಲ್ಲಿರುತ್ತೋ ಅಲ್ಲಿ ನಾವು ಆರೋಗ್ಯ, ಹಣ ಎರಡೂ ಇರ್ತೀವಿ ಅಂತ. ಈ ಮಾರಲ್ ಆಫ್ ಸ್ಟೋರಿ ಬಗ್ಗೆ ನನಗೆ ಅರ್ಥ ಆಗಿದ್ದು, ಖುಷಿ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟು. ಖುಷಿಯಾಗಿ ಇರಬೇಕು ಮತ್ತು ತುಂಬ ಜನರನ್ನ ಖುಷಿಯಾಗಿರೋ ಥರ ನೋಡ್ಕೋಬೇಕು ಅಂತ. ಥ್ಯಾಂಕ್ ಯು. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇದು ಫಸ್ಟ್ ವಿಡಿಯೋ ನಾನು ಮಾಡ್ತಾ ಇರೋದು. ಥ್ಯಾಂಕ್ ಯು, ಸಪೋರ್ಟ್ ಮಾಡಿ.